ತೀವ್ರ ಕುತೂಹಲ ಕೆರಳಿಸಿದ ರಾಜ್ಯಸಭೆಯ ಚುನಾವಣೆ ಮುಕ್ತಾಯವಾಗಿದೆ. ಫಲಿತಾಂಶದ ಘೋಷಣೆಗೆ ಕ್ಷಣಗಣನೆ ಆರಂಭವಾಗಿದೆ. ಕಾಂಗ್ರೆಸ್ಗೆ 3 ಸೀಟು 3 ಲಾಭ. 3 ಸೀಟನ್ನ ಗೆಲ್ಲುವ ತಂತ್ರವೂ ಕೂಡ ಸಕ್ಸಸ್ ಆಗಿದೆ ಕಾಂಗ್ರೆಸ್ ಅದು. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಗುನ್ನ ಒಂದು ಸಂದೇಶ ರವಾನೆಯಾಗಿದೆ. ಸೋಮಶೇಖರ್ ಬಳಿ ಕ್ರಾಸ್ ವೋಟಿಂಗ್ ಮಾಡಿಸುವಲ್ಲಿ ಡಿಕೆ ಶಿವಕುಮಾರ್ ಸಕ್ಸಸ್ ಆಗಿದ್ದಾರೆ. ಶಿವರಾಮ್ ಹೆಬ್ಬಾರ್ ಅವರನ್ನ ಗೈರಾಗಿಸುವಲ್ಲಿ ಕಾಂಗ್ರೆಸ್ನ ರಣತಂತ್ರ ಫಲ ಕೊಟ್ಟಿದೆ. ಲೋಕಸಭೆಯ ರೋಡ್ ಏನಿದೆ ಅದು ಕಾಂಗ್ರೆಸ್ ಕ್ಲೀನ್ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಈ ಮೂಲಕ ಒಂದಂತೂ ಸ್ಪಷ್ಟವಾಗಿರುವಂತಹದ್ದು, ಕಾಂಗ್ರೆಸ್ ಈ ಮೂಲಕ 3 ಲಾಭವನ್ನು ಮಾಡಿಕೊಂಡಿದೆ. ಹಾಗಾದ್ರೆ ಆ 3 ಲಾಭ ಏನು ನೋಡ್ತಾ ಹೋಗೋಣ. ಎಸ್.ಟಿ. ಸೋಮಶೇಖರ್ ಕ್ರಾಸ್ ವೋಟಿಂಗ್ ಅನ್ನು ಮಾಡಿಸುವಲ್ಲಿ ಕಾಂಗ್ರೆಸ್ ಸಕ್ಸಸ್ ಆಗಿದೆ. ಕಾಂಗ್ರೆಸ್ ಜೊತೆಗೆ ಉತ್ತಮ ಒಡನಾಟವನ್ನು ಹೊಂದಿದ್ರು ಎಸ್.ಟಿ. ಸೋಮಶೇಖರ್ ಅವರು. ಶಿವರಾಮ್ ಹೆಬ್ಬಾರ್ ಅವರ ಕಚೇರಿಗೆ ವಿಪ್ಪನ್ನು ಅಂಟಿಸಲಾಗಿತ್ತು. ಅವರು ಗೈರಾಗಿಸುವಲ್ಲೂ ಕೂಡ ಕಾಂಗ್ರೆಸ್ ಸಕ್ಸಸ್ ಆಗಿ ಬಿಜೆಪಿಗೆ ಟಕ್ಕರ್ ಕೊಟ್ಟಿದೆ. 4 ಅಭ್ಯರ್ಥಿಗಳಿಗೆ ಬಿದ್ದಂತಹ ವೋಟಿಂಗ್ ಪ್ಯಾಟ್ರನ್ ಇದು ಒಂದಂತೂ ಸ್ಪಷ್ಟವಾಗ್ತಾ ಇರುವಂತಹದ್ದು. ಕಾಂಗ್ರೆಸ್ಗೆ ಈ ಚುನಾವಣೆಯಲ್ಲಿ ಲಾಭ ಆಗಿದೆ. ಮೈತ್ರಿ ಅಭ್ಯರ್ಥಿಗಳಿಗೆ ಹಿನ್ನಡೆ ಆದರೂ ಕೂಡ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿದೆ. ಯಾರು ನಮ್ಮವರು, ಯಾರು ಮೈತ್ರಿ ಧರ್ಮವನ್ನು ಪಾಲನೆ ಮಾಡುವವರು ಅನ್ನುವಂತಹ ಒಂದು ಕ್ಲಾರಿಫಿಕೇಶನ್ ಕೂಡ ಸಿಕ್ಕಿರುವಂತಹದ್ದು. ಈ ಚುನಾವಣೆಯ ಮೂಲಕ ಲೋಕಸಮರಕ್ಕೆ ಒಂದು ಹೊಸ ಸ್ಟ್ರಾಟರ್ಜಿಯನ್ನ ಮೈತ್ರಿ ನಾಯಕರು ಮಾಡುವಂತಹ ಸಾಧ್ಯತೆ ಇರುವಂತಹದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವೀಶ್, ಸಂಖ್ಯಾಬಲದ ಕೊರತೆ ಇದ್ರೂ ಕೂಡ ಮೈತ್ರಿ ಪಕ್ಷದ ನಾಯಕರು ಕುಪೇಂದ್ರ ರೆಡ್ಡಿ ಅವರನ್ನು ಅಖಾಡಕ್ಕಿಳಿಸಿದಾಗ ಸಾಕಷ್ಟು ಕುತೂಹಲ ಮನೆ ಮಾಡಿತ್ತು. ಏನೋ ಒಂದು ಮ್ಯಾಜಿಕ್ ಆಗುತ್ತೆ ಅನ್ನುವಂತಹ ಕುತೂಹಲ ಇತ್ತು. ಆ ಕುತೂಹಲಕ್ಕೆ ಈಗ ತೆರೆ ಬಿದ್ದಿದೆ. ಇದರಿಂದ 3 ಪಕ್ಷಗಳು ಕಂಡುಕೊಂಡಿದ್ದೇನು, ಜೊತೆಗೆ ಯಾವ ರೀತಿಯ ಸಂದೇಶ ರವಾನೆ ಆಗ್ತಾ ಇದೆ ಅಂತ ಹೇಳಿ ರವೀಶ್. ಪ್ರಮುಖವಾಗಿರ್ತಕ್ಕಂಥದ್ದು ರಾಜಕಾರಣದಲ್ಲಿ ಅವರನ್ನ ಒಬ್ಬರು ಅಗ್ನಿ ಪರೀಕ್ಷೆಗೆ ಒಳಪಡಿಸೋದು, ಅದೇ ಅಗ್ನಿ ಪರೀಕ್ಷೆಗೆ ಅವರೇ ಒಂದು ರೀತಿಯಲ್ಲಿ ಬೀಳೋದು, ಇದು ಸರ್ವೇ ಸಾಮಾನ್ಯ. ಹಾಗಾಗಿ ರಾಜ್ಯಸಭಾ ಚುನಾವಣೆಯನ್ನು ನೋಡೋದಾದ್ರೆ ಎಲ್ಲ ಒಂದು ಕಡೆ ಅಗ್ನಿ ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿದವರೇ ಈಗ ಒಂದು ರೀತಿಯಲ್ಲಿ ಅಗ್ನಿ ಪರೀಕ್ಷೆಗೆ ಒಳಗಾಗಿದ್ದಾರೆ. ಅದು ಬಿಜೆಪಿ ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಪ್ರಮುಖವಾಗಿ ಕಾಂಗ್ರೆಸ್ ಆ ಒಂದು ರೀತಿಯಲ್ಲಿ 3 ಸ್ಥಾನಗಳನ್ನು ಗೆಲ್ಲೋದಕ್ಕೆ ಅವಕಾಶ ಇತ್ತು. ಹಾಗಾಗಿ 1 ಸೀಟು 2 ಸೀಟ್ ಕೊರತೆ ಇದ್ರೂ ಕೂಡ ಗೆಲ್ಬೋದಾಗಿತ್ತು. ಆದರೆ ಮೈತ್ರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ ತಕ್ಷಣ, 5ನೇ ಅಭ್ಯರ್ಥಿನಾಗಿ ಕಣಕ್ಕಿಳಿಸಿದ ತಕ್ಷಣ ಚುನಾವಣೆ ಘೋಷಣೆ ಆಯಿತು. ಹಾಗಾಗಿ ಎಲ್ಲೋ ಒಂದು ಕಡೆ ಮೈತ್ರಿಯ 5ನೇ ಅಭ್ಯರ್ಥಿಗೆ ಆ ಒಂದು 5ರಿಂದ 6 ಸೀಟ್ಗಳು ಅವಶ್ಯಕತೆ ಇತ್ತು. ಆ 5ರಿಂದ 6 ಸೀಟ್ಗಳ ಅವಶ್ಯಕತೆ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಗೆಲ್ಲುವ ವಿಶ್ವಾಸದಿಂದಲೇ ಅವರು ಕಡೆ ತನಕವೂ ಕೂಡ ಇದ್ರು. ಆದರೆ ಲಾಸ್ಟ್ 3-4 ದಿನಗಳ ಹಿಂದೆ ಆ ಒಂದು ತಂತ್ರವೂ ಕೂಡ ಬದಲಾಯಿತು. ಯಾಕೆಂದ್ರೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಎಲ್ಲವನ್ನು ಕೂಡ ಬಿಗಿ ಮಾಡ್ಕೊಳ್ಳೋದಕ್ಕೆ ಹೊರಟರು. ಅಂದ್ರೆ ಪಕ್ಷೇತರರು 134+3 ಗಟ್ಟಿಯಾಗಿರೋದ್ರ ಜೊತೆಗೆ ಜನಾರ್ದನ್ ರೆಡ್ಡಿ ಅವರನ್ನು ಕೂಡ ಒಂದು ರೀತಿಯಲ್ಲಿ ಗಟ್ಟಿ ಮಾಡ್ಕೊಳ್ಳೋದು ಕೊಟ್ಟರು. ಅದು 138 ಆಯಿತು. ಆದರೆ ನಿನ್ನೆ ಸಡನ್ ಆಗಿ ಇದ್ದಕ್ಕಿದ್ದಂತೆ ತಂತ್ರವನ್ನು ಬದಲಿಸಿದ್ರು. ಅಂದ್ರೆ ಬಿಜೆಪಿಯ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅವರ ಓಟು ಬೇಡವೇ ಬೇಡ ಅಂತ ಇದ್ದಂತಹ ಕಾಂಗ್ರೆಸ್ಸಿಗರು ನಿನ್ನೆ ರಾತ್ರಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಇದೇ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರನ್ನ ಕರೆಸಿ ಮಾತುಕತೆಯನ್ನು ನಡೆಸಿ ಒಬ್ರು ಗೈರಾಗಬೇಕು, ಇನ್ನೊಬ್ರು ವೋಟ್ ಹಾಕಬೇಕು ಅನ್ನೋ ಪ್ಯಾಟರ್ನ್ ಹೇಳಿದ್ರು. ಹಾಗಾಗಿ ಇಲ್ಲಿ ಸಕ್ಸಸ್ ಕಾಣುವಲ್ಲಿ ಕಾಂಗ್ರೆಸ್ ನಿಜಕ್ಕೂ ಕೂಡ ಯಶಸ್ವಿ ಆಯಿತು. ಅದ್ರ ಜೊತೆಗೆ ಬಿಜೆಪಿಗೆ ಒಂದು ಸಂದೇಶವನ್ನು ರವಾನೆ ಮಾಡಬೇಕು. ಅಂದ್ರೆ ಲೋಕಸಭಾ ಚುನಾವಣೆಗೆ ಈ ರೋಡ್, ನಮ್ಮ ರೋಡ್ ಈ ರೀತಿ ಇದೆ, ನಮ್ಮ ರೋಡ್ ಕ್ಲಿಯರ್ ಇದೆ ಅನ್ನೋದು ಕೂಡ, ಅಂದ್ರೆ ಕಾರವಾರ ಲೋಕಸಭಾ ಕ್ಷೇತ್ರ ಆಗಿರ್ಬೋದು ಮತ್ತೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಆಗಿರ್ಬೋದು, ಅದಕ್ಕೆ ಕ್ಲಿಯರ್ ಮಾಡ್ಕೊಂಡ್ರು. ಅದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಮೈತ್ರಿ ಅಷ್ಟೊಂದು ಗಟ್ಟಿಯಾಗಿರೋದಿಲ್ಲ, ಮೈತ್ರಿ ಆದ್ರೆ ಈ ರೀತಿ ಆಗತ್ತೆ ಅನ್ನೋ ಸಂದೇಶವನ್ನ ಒಂದ್ ರೀತಿಯಲ್ಲಿ ಕೊಡೋದಕ್ಕೆ ಪ್ರಯತ್ನ ಪಟ್ರು. ಹಾಗಾಗಿ ಅದರಲ್ಲೂ ಕೂಡ ಸಕ್ಸಸ್ ಕಂಡ್ರು. ಜೊತೆಗೆ ತಮ್ಮ 3 ಸೀಟ್ಗಳೇನಿತ್ತು ಅದನ್ನ ನಾವು ಈಸಿಯಾಗಿ ಗೆಲ್ಸ್ಕೊಳ್ತೀವಿ ಅಂತ ಅದರಲ್ಲೂ ಕೂಡ ಸಕ್ಸಸ್ ಆದ್ರು. ಹಾಗಾಗಿ ಕಾಂಗ್ರೆಸ್ಗೆ 3 ಸೀಟ್ 3 ಲಾಭ ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಇದರಲ್ಲಿ ಶಾಕ್ ಒಳಗಾದಂಥವ್ರು ಬಿಜೆಪಿ ಅನ್ನೋದು ಕೂಡ ಸ್ಪಷ್ಟ. ಯಾಕೆಂದ್ರೆ ಬಿಜೆಪಿ ನಾಯಕರಿಗೆ ಆ 2 ಶಾಸಕರು ಹೇಳಿರ್ತಕ್ಕಂಥದ್ದು ವೋಟು ಬಿಜೆಪಿಗೆ ಮಾಡ್ತೇವೆ, ಆದ್ರೆ ಕಾಂಗ್ರೆಸ್ನ ಈ ಎಲ್ಲಾ ತಂತ್ರಗಳ ಬಗ್ಗೆ ಕೂಡ ಗುಟ್ಟನ್ನ ಬಿಟ್ಟುಕೊಟ್ಟಿರಲಿಲ್ಲ. ಹಾಗೆ ಕಡೆ ಕ್ಷಣದವರು ಕೂಡ ಈ ಸಿಚುಯೇಷನ್ ಅಲ್ಲಿ, ಅಂದ್ರೆ ಲೋಕಸಭಾ ಚುನಾವಣೆ ಹತ್ತಿರದಲ್ಲಿ ಆ 2 ಶಾಸಕರು ಆ ರೀತಿ ಮಾಡಕ್ ಹೋಗೋದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಅವರಿಗೆ ಒಂದು ರೀತಿಯಲ್ಲಿ ವಿಶ್ವಾಸ ಇತ್ತು. ಆದ್ರೆ ಆ ವಿಶ್ವಾಸ, ನಂಬಿಕೆ ಮುರಿದು ಬಿದ್ದಿದೆ. ಹಾಗಾಗಿ ಬಹುತೇಕ ಶಾಕ್ ಒಳಗಾದಂಥವ್ರು ಬಿಜೆಪಿಯವರು. ಆದ್ರೆ ಜೆಡಿಎಸ್ ಸೋತು ಗೆದ್ದಂತಂತೆ. ಅಂದ್ರೆ ಚುನಾವಣೆಯಲ್ಲಿ ಅವ್ರು ಸೋತಿರ್ಬೋದು, ಆದ್ರೆ 19 ಶಾಸಕರು ಕೂಡ ಜೊತೆಲೇ ಇದ್ದಾರೆ. ನಮ್ಮ ಒಗ್ಗಟ್ಟನ್ನ ಮುರಿಯೋದಕ್ಕೆ ಬೇರೆ ಬೇರೆ ರೀತಿಯ ತಂತ್ರಗಳನ್ನ ಮಾಡ್ತಾ ಇದ್ರು. ಅಡ್ಡ ಮತದಾನ ಜೆಡಿಎಸ್ ನಿಂದ ಜಾಸ್ತಿ ಆಗ್ಬೋದು ಅನ್ನೋ ಲೆಕ್ಕಾಚಾರಗಳ ಏನು ರಾಜಕೀಯ ಹೇಳಿಕೆಗಳಿತ್ತು, ಅದಕ್ಕೆ ಟಕ್ಕರ್ ಕೊಡೋ ನಿಟ್ಟಿನಲ್ಲಿ ಜೆಡಿಎಸ್ 19 ಶಾಸಕರು ಕೂಡ ಜೆಡಿಎಸ್ಗೆ ವೋಟ್ ಮಾಡೋದ್ರ ಮೂಲಕ ಒಗ್ಗಟ್ಟಾಗಿದ್ದಾರೆ ಅನ್ನೋದನ್ನ ಸಾಬೀತುಪಡಿಸಿ ಅದರಲ್ಲಿ ಗೆಲುವು ಪಡೆದ್ರು. ಆದ್ರೆ ಅವರ ಅಭ್ಯರ್ಥಿ ಸೋತಿರ್ಬೋದು. ಹಾಗಾಗಿ ಈ 3 ಪಕ್ಷಗಳು ಕೂಡ ಈ ಒಂದು ರಾಜ್ಯಸಭಾ ಚುನಾವಣೆ ಮೂಲಕ
ಲೋಕಸಭೆಯ ಪಿಚ್ ಅನ್ನ ಒಂದ್ ರೀತಿಯಲ್ಲಿ ಹದಗೊಳಿಸ್ಕೊಳ್ಳೋ ನಿಟ್ಟಿನಲ್ಲೂ ಕೂಡ ಒಂದ್ ರೀತಿಯಲ್ಲಿ ಪ್ಲಾನ್ ಮಾಡಿದ್ರು. ಅದರಲ್ಲಿ ಕಾಂಗ್ರೆಸ್ ಇವತ್ತಿನ ಮಟ್ಟಿಗೆ ಸಕ್ಸಸ್ ಆಗಿದೆ ಅಂತ ಕೂಡ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇವತ್ತಿನ ರಾಜ್ಯಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಶಾಕ್, ಒನ್ಸ್ ಅಗೇನ್ ಕಾಂಗ್ರೆಸ್ ರಾಕ್ ಆಗಿರುವಂತಹದ್ದು. ಎಸ್ ಟಿ ಸೋಮಶೇಖರ್ ಅವರು ಅಡ್ಡ ಮತದಾನವನ್ನು ಮಾಡಿದ್ದಾರೆ, ಶಿವರಾಮ್ ಹೆಬ್ಬಾರ್ ಅವರು ಗೈರಾಗಿದ್ದಾರೆ.